ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಅಕ್ಟೋಬರ್ ತಿಂಗಳು ಮೇಷರಾಶಿಗೆ ವಿಶೇಷವಾದ ಶುಭ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಬುಧಾದಿತ್ಯರ ಕೃಪೆ ಬಂದಿದೆ. ಬುಧಾದಿತ್ಯ ಮತ್ತು ಶುಕ್ರ ಕೃಪೆ, ಉದ್ಯೋಗ, ಧನ, ಸುಖ, ಸಮೃದ್ಧಿ ಅನ್ನುವಂಥ ಒಂದು ವಾಕ್ಯ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಜೊತೆಗೆ ಬುಧ ಗ್ರಹವು ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು. ಅದೇ ರೀತಿ ಶುಕ್ರ ಗ್ರಹದ ಒಂದು ಅನುಗ್ರಹ ನಿಮಗೆ ಈ ಆರಂಭದಲ್ಲಿ ಇರುವಂಥದ್ದು. ಹಾಗಾಗಿ ಆರಂಭದಲ್ಲಿ ನಿಮಗೆ ಶುಕ್ರ ಮತ್ತು ರವಿಯ ವಿಶೇಷವಾದ ಅನುಗ್ರಹ, ಆ ಬಳಿಕ ಅಲ್ಲಿ ಬುಧನ ಕೃಪೆ ಸಹ ನಿಮಗೆ ಸಿಗಲಿದೆ. ಹಾಗಾಗಿ ಸಾಮಾನ್ಯವಾಗಿ ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಮಧ್ಯೆ ಕೆಲವೊಂದು ಗ್ರಹಗಳಿಂದ, ಉದಾಹರಣೆಗೆ ನಿಮಗೆ ಮಂಗಳನು ಪೂರಕವಾಗಿರುವುದಿಲ್ಲ. ಆಮೇಲೆ ಕೆಲವೊಂದು ಸಮಯದಲ್ಲಿ ನಿಮಗೆ ಈ ಒಂದು ಕೇತುವಿನ ಕಾಟಗಳು ಸ್ವಲ್ಪ ಬರುವಂಥದ್ದು. ಸೂರ್ಯದೇವರು 17ರ ಬಳಿಕ ನಿಮಗೆ ಪೂರಕವಾಗಿರುವುದಿಲ್ಲ. ಹೀಗಾಗಿ ಆದಿ ಭಾಗದಲ್ಲಿ ಸ್ವಲ್ಪ ಉತ್ತಮ ಫಲನೂ, ಮಧ್ಯ ಭಾಗದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲನೂ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲನೂ ವ್ಯಕ್ತವಾಗ್ತವೆ. ಹಾಗಾಗಿ ಇದನ್ನು ನೀವು ಉತ್ತಮ ಫಲ ಬರುವಂಥ ನಿಮ್ಮ ಆಯ್ಕೆಯ ದಿನಗಳನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು. ಅದೇ ರೀತಿ ಯಾವ್ಯಾವ ಕಾಲದಲ್ಲಿ ಯಾವ ಗ್ರಹಗಳು ನಿಮಗೆ ಪೂರಕವಾಗಿರೋದನ್ನು ಈಗ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಅಕ್ಟೋಬರ್ ತಿಂಗಳು ಮೇಷರಾಶಿಗೆ ಆರಂಭದಲ್ಲಿ ಅಲ್ಲಿ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯನ ಅನುಗ್ರಹ ನಿಮಗೆ 16ರವರೆಗೆ ಇರುತ್ತೆ. 16ರವರೆಗೆ ನಿಮಗೆ ಗ್ರಹರಾಜರಂಥ ಸೂರ್ಯನು ವಿಶೇಷವಾಗಿ ಅಲ್ಲಿ ಕನ್ಯಾ ರಾಶಿಯಲ್ಲಿ ಇರೋದ್ರ ಕಾರಣ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಜೊತೆಗೆ ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ, ಅವಾಗ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಹಾಗೆಯೇ ಈ ಮೇಷರಾಶಿಗೆ ಸಂಬಂಧಪಟ್ಟು ನಿಮಗೆ ಏನಾದರೂ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಅಥವಾ ಭೂಮಿಗೆ ಅಥವಾ ಈಗ ಏನಾದರೂ ನಿಮ್ಮ ಈ ಜಮೀನುಗಳಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರಗಳು ಅಥವಾ ಈ ರೆವಿನ್ಯೂ ಇಲಾಖೆಯ ಕೆಲಸ ಕಾರ್ಯಗಳು ಮುಂತಾದ ವಿಚಾರಗಳಿಗೆ ಉತ್ತಮ ಇದೆ. ಅದೇ ರೀತಿ ಮನೆ, ಭೂಮಿ ಕೊಳ್ಳುವಂಥ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಕೌಟುಂಬಿಕವಾದ ಕಲಹ, ವಿವಾದ, ಆಸ್ತಿ ವಿವಾದ ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ವತ್ತುಗಳಿಗೆ ಸಂಬಂಧಪಟ್ಟ ಏನಾದರೂ ಕೇಸುಗಳು ಮುಂತಾದ ವಿಚಾರಗಳಿದ್ರೆ ಈ ಕಾಲದಲ್ಲಿ ಪ್ರಯತ್ನ ಪಟ್ಟರೆ ಅದಕ್ಕೆ ಉತ್ತಮವಾದ ಕ್ಷಿಪ್ರವಾದ ಫಲ ಸಿಗುತ್ತೆ. ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ಆಗದಿದ್ದ ಕೆಲಸ ನೀವು ಈಗ ಅಕ್ಟೋಬರ್ ಆರಂಭದಿಂದ 16ರ ಒಳಗೆ ಮಾಡಿದರೆ ಬಹಳ ಸೂರ್ಯ ಅನುಗ್ರಹ ನಿಮಗೆ ನಿಮ್ಮ ಪರವಾಗಿ ಇರುತ್ತವೆ. ಇನ್ನು ಇದಲ್ಲದೆ ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದರು ಏನಾದರೂ ಉದ್ಯೋಗಕ್ಕಾಗಿನೋ ಅಥವಾ ಏನಾದರೂ ಹೊಸದಾದ ಒಂದು ಆರಂಭಕ್ಕಾಗಿನೋ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಫಲ ಸಿದ್ಧಿ ಆಗುತ್ತೆ. ಹಾಗಾಗಿ ಆ ಒಂದು ಕಾಲಗಳನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥದ್ದೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಫಲದ ಒಂದು ವಿಶ್ಲೇಷಣೆಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಿಮಗೆ ಬರತಕ್ಕಂತಹ ಸೂರ್ಯದೇವರ ಅನುಗ್ರಹ ಅಪರೂಪಕ್ಕೆ ಬರುತ್ತೆ. ಅಂದರೆ ಎಲ್ಲ ರಾಶಿಗೂ ಎಲ್ಲ ಕಾಲದಲ್ಲೂ ಸೂರ್ಯನ ಅನುಗ್ರಹ ಅಂತ ಇರೋದಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಕೇವಲ ಒಂದು ಗೋಚಾರದಲ್ಲಿ 4 ರಾಶಿಗಳಿಗೆ ಅಷ್ಟೇ ಸೂರ್ಯನಿಂದ ಉತ್ತಮ ಫಲ ಸಿಗುತ್ತೆ. ಅಲ್ಲದೆ ವರ್ಷದಲ್ಲಿ ಕೇವಲ 4 ತಿಂಗಳ ಅವಧಿ ಮಾತ್ರ ಒಂದು ರಾಶಿಗೆ ಸೂರ್ಯನ ಅನುಗ್ರಹ ಸಿಗುತ್ತೆ. ಬೇರೆ ಬೇರೆ ತಿಂಗಳು ಸಿಗುತ್ತೆ, ಕಂಟಿನ್ಯೂಸ್ ಅಲ್ಲದಿದ್ರೂ ಅದು ನಿಮಗೆ 4 ಬಾರಿ ಸಿಗುವಂಥದ್ದು. ಹಾಗೆ ರೀತಿ ಈಗ ಮೇಷರಾಶಿಗೆ ಈ ಬಾರಿ ಈಗ 16ರವರೆಗೂ ಸೂರ್ಯ ಅನುಗ್ರಹ ಇರುವ ಕಾರಣ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮುಂದಿನ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿ ಮಂಗಳ ನಿಮಗೆ ಈ ಬಾರಿ ಆತನಿಂದ ನಿಮಗೆ ಯಾವುದೇ ಪ್ರಯೋಜನಗಳಿಲ್ಲ, ವಿರುದ್ಧವಾದ ಪ್ರಭಾವಗಳು ಆಗ್ಬೋದು. ಅಲ್ಲಿ ಸಪ್ತಮ ಮತ್ತು ಅಷ್ಟಮ ಅಂದರೆ 7 ಮತ್ತು 8ರ ಸ್ಥಾನದಿಂದ ನಿಮಗೆ ಕೊಡುವಂಥ ಮಂಗಳನ ಫಲವಾಗಿ ಕೆಲವೊಮ್ಮೆ ಮನೆಯಲ್ಲಿ ಕಲಹಗಳು, ದಾಂಪತ್ಯದಲ್ಲಿ ಕಲಹಗಳು, ಪತಿ ಪತ್ನಿ ಮಧ್ಯೆ ಭಿನ್ನಾಭಿಪ್ರಾಯಗಳು, ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ವೈಮನಸ್ಯಗಳು ಆಗ್ಬೋದು. ಕೆಲಸದ ಸ್ಥಳದಲ್ಲಿ ವಿರುದ್ಧ ಲಿಂಗದವರದ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ಗಳು ಬರುವಂಥದ್ದಾಗಲಿ, ಅಥವಾ ಅವರ ಮೂಲಕ ನಿಮಗೆ ಏನಾದರೂ ಇರಿಸುಮುರುಸಿನ ಘಟನೆ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗೆಯೇ ಈ ಕೆಲವೊಂದು ಬಾರಿ ನಿಮಗೆ ಮನಸ್ಸಲ್ಲಿ ಆತಂಕ, ಭಯ ಹೆಚ್ಚಾಗಿ ಸಿಟ್ಟಿನ ಒಂದು ನಿಯಂತ್ರಣ ನಿಮಗೆ ಮಾಡೋದಿಲ್ಲ. ಸಿಟ್ಟಿನ ಭರದಲ್ಲಿ ನೀವು ಕೆಲವೊಮ್ಮೆ ಕೈ ಮಿಲಾಯಿಸುವಂಥದ್ದು, ಹೊಡೆದಾಡುವಂಥ ಪರಿಸ್ಥಿತಿಗೆ ಹೋಗುವಂಥದ್ದು. ಅದೇ ರೀತಿ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಪರಸ್ಪರ ಕಲಹಗಳು, ವಾಗ್ವಾದಗಳು ಆಗುವಂಥ ಸಾಧ್ಯತೆ ಈ ಅಕ್ಟೋಬರ್ನಲ್ಲಿ ಮಂಗಳನ ವೈಪರೀತ್ಯದಿಂದ ಬರುತ್ತೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಇಂತಹ ಒಂದು ವೈಮನಸ್ಯಗಳು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಮಂಗಳನ ಒಂದು ಅಡ್ಡ ಪ್ರಭಾವದಿಂದ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ಮೇಷರಾದವರು. ಇನ್ನು ಮಂಗಳನ ಬಳಿಕ ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಬುಧನು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆರಂಭದಲ್ಲಿ ನಿಮಗೆ ಬುಧನು
ಹಾಗೆ ಮೊದಲೇ ಹೇಳಿದಂತೆ ನಿಮಗೆ ರವಿಯು ಯಾವ ರೀತಿ ಈ ಒಂದು ಕಲಹ, ವಾಗ್ವಾದ, ದಾಂಪತ್ಯ ಕಲಹ, ಪತಿ ಪತ್ನಿಯರ ಸಮಸ್ಯೆಗೆ ಸೂರ್ಯನು ಆರಂಭದಲ್ಲಿ ನಿಮಗೆ ಬೆಂಗಳನ್ನು ಕೊಡ್ತಾನೋ, ಹಾಗೆ ಈ ಬುಧನು ಸಹ ನಿಮಗೆ ಸಪ್ತಮದಲ್ಲಿ ಇರುವ ಕಾರಣ ಅದರಿಂದಲೂ ಸಹ ನಿಮಗೆ ಇಂಥ ಒಂದು ಕೆಲಸ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ ಆಗ್ಬೋದು. ಕಲಹ, ವಾಗ್ವಾದಗಳು ಆರಂಭದಲ್ಲಿ ಆಗುತ್ತೆ. ಆದರೆ 24ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. ಈ ಅಕ್ಟೋಬರ್ 24ರ ಬಳಿಕ ಅಷ್ಟೇ ನಿಮಗೆ ಬುಧನು ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಹಾಗಾಗಿ 24ರಿಂದ ನಿಮಗೆ ತಿಂಗಳ ಕೊನೆವರೆಗೂ ನಿರಂತರವಾಗಿ ಬುಧನು ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ನೀವು ಈ ವಿಚಾರದಲ್ಲಿ ಸಹ ಗಮನವನ್ನು ಇಟ್ಕೋಬೇಕು. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ, ಗುರುವಿನ ಪರಿವರ್ತನೆ ಈ ತಿಂಗಳಲ್ಲಿ ಒಂದು ಅತಿಚಾರ ಪರಿವರ್ತನೆ ಆಗುತ್ತೆ. ಆದರೆ ಆ ಅತಿಚಾರ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಇರೋದಿಲ್ಲ. ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಈಗ 18ರವರೆಗೂ ನಿಮ್ಮ ರಾಶಿಯ ತೃತೀಯದಲ್ಲಿಯೂ, ಆ ಬಳಿಕ ಒಂದು ಅತಿಚಾರ ಪರಿವರ್ತನೆ ಕಟಕ ರಾಶಿಗೆ ಗುರು ಹೋದಾಗಲೂ ನಿಮಗಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನ ಆಗಿರೋ ಕಾರಣ ಎರಡೂ ಸ್ಥಾನಗಳು ನಿಮಗೆ ಗುರುವಿನಿಂದ ಯಾವುದೇ ಲಾಭ ಸಿಗುವುದಿಲ್ಲ. ಹಾಗಾಗಿ ಆ ಅತಿಚಾರ, ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅಲ್ಲಿ ಎಲ್ಲ ರಾಶಿಗಳಿಗೆ ಅನುಗುಣವಾಗಿ ಗುರುವಿನ ಅತಿಚಾರದಿಂದ ಯಾರಿಗೆ ಒಳ್ಳೆಯದಾಗುತ್ತೆ, ಯಾರಿಗೆ ಮಿಶ್ರ ಇದೆ, ಯಾರಿಗೆ ಸ್ವಲ್ಪ ಸಂಕಷ್ಟ ಬರ್ಬೋದು ಅನ್ನೋದರ ಸೂಚನೆ. ಅದನ್ನು ಗಮನಿಸಿಕೊಳ್ಳಿ. ಈಗಾಗಲೇ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ಗುರುವಿನ ಅತಿಚಾರದ ಒಂದು ವಿಡಿಯೋನ ಸಹ ವೀಕ್ಷಣೆ ಮಾಡಿಕೊಳ್ಳಿ. ಹಾಗಾಗಿ ಗುರುಗ್ರಹದಿಂದ ನಮಗೆ ವಿರುದ್ಧವಾದ ಪ್ರಭಾವಗಳಾಗುವಂಥದ್ದು, ಕಲಹ, ವಾಗ್ವಾದ, ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ, ಜೊತೆಗೆ ಹಿರಿಯರಲ್ಲಿ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ, ಬಂಧುಗಳಲ್ಲಿ ಏನಾದರೂ ವೈರತ್ವಗಳು ಬರುವಂಥದ್ದು, ಅವರ ಜೊತೆಗೆ ಮನಸ್ತಾಪಗಳು ಬರುವಂಥದ್ದು, ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಆರೋಪಗಳನ್ನು ಮಾಡುವಂಥ ಮುಂತಾದ ಬಂಧು ಮತ್ತು ಮಿತ್ರರ ಜೊತೆಗೆ ವೈರತ್ವದ ಹಗೆತನದ ಘಟನೆಗಳು ಆಗ್ಬೋದು ಈ ಅಕ್ಟೋಬರ್ನಲ್ಲಿ ಗುರುವಿನ ವೈಪರೀತ್ಯದ ಕಾರಣವಾಗಿ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ. ಅಂದರೆ ಶುಕ್ರನ ಅನುಗ್ರಹ ನಿಮಗೆ ಈ ಅಕ್ಟೋಬರ್ ಆದಿಯಿಂದ, ಅಂದರೆ ಅಕ್ಟೋಬರ್ 1ರಿಂದ 9ರವರೆಗೆ ಮಾತ್ರ ಗಮನದಲ್ಲಿಟ್ಕೊಳ್ಳೋದು. ಆದಿ ಭಾಗ ನಿಮಗೆ ಭಾಳ ಉತ್ತಮ ಅಂತ ಹೇಳಿದ್ದೇನೆ. ಮಧ್ಯ ಭಾಗದಲ್ಲಿ ಮಧ್ಯಮ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಬರುವಂಥ ಸೂಚನೆ ನಿಮಗೆ ರಾಶಿಗೆ ಇರುತ್ತೆ. ಹಾಗಾಗಿ ಈ ಆದಿ ಭಾಗದಲ್ಲಿ ಬರುವಂಥ ಶುಕ್ರನ ಅನುಗ್ರಹ 9ನೇ ತಾರೀಕುವರೆಗೆ ಇರುವಂಥ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಶುಕ್ರನ ಅನುಗ್ರಹ ನಿಮಗೆ ಪಂಚಮದಲ್ಲಿ ಇರುವ ಕಾರಣ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಪಡೆಯುವಂಥವರಿಗೆ ಸಹ ವಿಶೇಷವಾದ ಲಾಭಗಳು. ಹಣಕಾಸಿನ ಕೊರತೆ ಆರಂಭದಲ್ಲಿ 9ನೇ ತಾರೀಕುವರೆಗೆ ಇರೋದಿಲ್ಲ. ಜೊತೆಗೆ ಏನಾದರೂ ನೀವು ಸಾಲವನ್ನು ಪಡೆಯೋದಾಗಲಿ, ಸಾಲವನ್ನು ನೀವು ಕೊಡೋದಾಗಲಿ, ಇಂಥ ವಿಚಾರಕ್ಕೂ ಈಗ ಪರವಾಗಿಲ್ಲ. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ, ಷೇರು, ಇನ್ವೆಸ್ಟ್ಮೆಂಟ್ಗಳಿಗೆ ಸಹ ಹೆಚ್ಚಿನ ಲಾಭ 9ನೇ ತಾರೀಕಿನವರೆಗೂ ಬರಬಹುದು. ಆ ಬಳಿಕ ನೀವು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ 10ನೇ ತಾರೀಕು ಬಳಿಕ ಆಗುವಂಥ ಶುಕ್ರನ ಪರಿವರ್ತನೆ ನಿಮ್ಮ ರಾಶಿಗೆ ಸ್ವಲ್ಪ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಶತ್ರು ಪೀಡೆ, ಅಥವಾ ನೀವು ಮಾಡಿದಂಥ ಹೂಡಿಕೆ ನಷ್ಟ ಆಗುವಂಥದ್ದು, ಯಾವುದೇ ರೀತಿಯ ಅತಿ ಆಸೆಗೆ ಹೋಗಿ ಅಲ್ಲಿ ನೀವು ನಿಮ್ಮ ಹಣವನ್ನು ಸ್ವಯಂಕೃತ ಅಪರಾಧವಾಗಿ ಕಳೆದುಕೊಳ್ಳುವಂಥದ್ದು ಮುಂತಾದ ಸಾಧ್ಯತೆ ಬರುತ್ತೆ. ಜೊತೆಗೆ ಖರ್ಚು ವೆಚ್ಚಗಳು ಈ 10ನೇ ತಾರೀಕಿನ ಬಳಿಕ ಖರ್ಚು ವೆಚ್ಚಗಳು ಹೆಚ್ಚಳ ಆಗವೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಶುಕ್ರನು ನಿಮಗೆ ಆರಂಭದಲ್ಲಿ ಅಷ್ಟೇ ವರದಾಯಕನಾಗಿದ್ದಾನೆ. ಆ ಬಳಿಕ 10ನೇರಿಂದ ನಿಮಗೆ ವಿರುದ್ಧವಾದ ಪರಿಣಾಮ ಶುಕ್ರನಿಂದ. ಇನ್ನು ಶನಿ ಮಹಾರಾಜರ ವಿಚಾರ, ಅವರು ಆಗಲೇ ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಇದ್ದರೂ ಸಹ ಈಗ ವಕ್ರಗತಿಯಲ್ಲಿರುವ ಕಾರಣ ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ. ಶನಿ ಮಹಾರಾಜರಿಂದ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ಕಂಡು ಬರೋದಿಲ್ಲ. ಇನ್ನು ರಾಹು ನಿಮಗೆ ಲಾಭದ ಸ್ಥಾನದಲ್ಲಿದ್ದು ರಾಹುವಿನಿಂದ ಲಾಭಸ್ಥಾನದ ಲಾಭಗಳು ಬರ್ತಾ ಇರ್ತವೆ. ಯಾವುದೇ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಅನುಕೂಲತೆಗಳು ರಾಹುವಿನಿಂದ ಆಗಲಿವೆ. ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಪಂಚಮದಲ್ಲಿರುವಂಥ ಕೇತುವಿನ ಸ್ಥಾನವಾಗಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಕಿರಿಯರ ಜೊತೆ ಕಲಹ, ತಂದೆ ಮಕ್ಕಳ ವಾಗ್ವಾದಕ್ಕೆ ಕಾರಣ ಆಗ್ಬೋದು ಕೇತುವಿನ ಒಂದು ಪ್ರಭಾವ ನಿಮಗೆ ಅಕ್ಟೋಬರ್ನಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಆರಂಭದಲ್ಲಿ ಸೂರ್ಯ ಅನುಗ್ರಹ, ಅಲ್ಲಿ ಆರಂಭದಲ್ಲಿ ಶುಕ್ರನ ಅನುಗ್ರಹ ಇರುವಂಥದ್ದು, ಆರಂಭದಲ್ಲಿ ನಿಮಗೆ ರಾಹುವಿನ ಬೆಂಬಲ ಇರುವಂಥದ್ದು, ಜೊತೆಗೆ ಶನಿ ಮಹಾರಾಜರು ಸಹ ನಿಮಗೆ ಹೆಚ್ಚಿನ ಈಗ ಸಾಡೆ ಸಾತಿಯ ಒಂದು ಪ್ರಭಾವದಲ್ಲಿದ್ದರೂ ಸಹ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳೇನು ಬರೋದಿಲ್ಲ. ಸಣ್ಣ ಪುಟ್ಟ ಏರಿಳಿತಗಳಷ್ಟೇ ಆಗ್ಬೋದಾಗಿದೆ. ಹಾಗಾಗಿ ವಿಶೇಷವಾದ ಶುಭ ಫಲಗಳು ನಿಮಗೆ ಆರಂಭದಲ್ಲಿ ಖಂಡಿತ ನಿರೀಕ್ಷೆ ಇರುತ್ತೆ. ಆರಂಭದ ದಿನಗಳನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಅಲ್ಲಿ ಮಧ್ಯಭಾಗದ ಬಳಿಕ 16ರ ಬಳಿಕ ಯಾವಾಗ ಸೂರ್ಯನ ಬೆಂಬಲ ನಿಮಗೆ ಇಲ್ಲದಾಗುತ್ತೋ 17ರಿಂದ ಸ್ವಲ್ಪ ಒಂದೊಂದೇ ಸಂಕಷ್ಟಗಳ ಸಾಧ್ಯತೆ ಬರುತ್ತೆ. ಅದೇ ಕಾಲದಲ್ಲಿ ಶುಕ್ರನು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ಆರೋಗ್ಯ, ಹಣಕಾಸು, ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ಜೊತೆಗೆ ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಆಗುವಂಥ ವಾಗ್ವಾದ, ಕಲಹ ಅಥವಾ ಏನಾದರೂ ವಿವಾದಗಳು ಅಂದರೆ ಕಾಂಟ್ರವರ್ಸಿಗಳು ಆಗೋದನ್ನು ಸ್ವಲ್ಪ ಗಮನಿಟ್ಕೊಳ್ಬೇಕು. ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಂಥವ್ರು, ಜೊತೆಗೆ ಸೆಲೆಬ್ರಿಟಿ ಅಥವಾ ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ರೀತಿಯ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋರು, ಅವರಿಗೆ ವಿಶೇಷವಾಗಿ ಎಚ್ಚರಿಕೆ ಬೇಕು. ರಾಜಕೀಯದಲ್ಲೂ ಸಹ ಎಚ್ಚರಿಕೆ ಹೆಚ್ಚಬೇಕು. ನಿಮ್ಮ ಮೇಲೆ ಆರೋಪ, ಆಪಾದನೆ ಅಥವಾ ವಿವಾದಗಳು ನಿಮ್ಮ ಸುತ್ತಾಗಬಹುದು. ಇವೆಲ್ಲವೂ ಈ ಸೂರ್ಯನಿಂದ ಕೇತುವಿನವರೆಗೆ ವಿಶೇಷವಾದ 8 ಗ್ರಹಗಳ ಪ್ರಭಾವ ನಡೆಯುತ್ತೆ. ಇನ್ನು 9ನೇದಾಗಿ ಕ್ಷಿಪ್ರಚಾರಿ ಚಂದ್ರನ ಪ್ರಭಾವ. ಚಂದ್ರನ ಚಲನ 2 ದಿನಕ್ಕೂ ಪ್ರತ್ಯೇಕ ಆಗುವ ಕಾರಣ, ರಾಶಿ ಪರಿವರ್ತನೆ ಆಗುವ ಕಾರಣ ಚಂದ್ರನ ನಿಮಗೆ ಯಾವ್ಯಾವ ದಿನಗಳಲ್ಲಿ ಈಗ ಯಾವ ದಿನಗಳಲ್ಲಿ ಅನುಕೂಲವಾಗಿದ್ದಾನೆ, ಯಾವ ದಿನಾಂಕಗಳಲ್ಲಿ ವಿರುದ್ಧವಾದ ಚಂದ್ರನ ಪ್ರಭಾವ ಆಗ್ಬೋದನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ನೋಡೋಣ. ಆರಂಭದ 1ನೇ ತಾರೀಕು ಅಕ್ಟೋಬರ್ 1
ನಿಮಗೆ ಅಷ್ಟೇನು ಉತ್ತಮವಾಗಿರಲ್ಲ. ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಅಲ್ಲಿ ನಿಮಗೆ ನವಮದ ಚಂದ್ರನ ಇರುವ ಕಾರಣ ಅಲ್ಲಿ ಮನಸ್ಸಿಗೆ ಚಿಂತೆ, ಆತಂಕ, ಭಯ ಹೆಚ್ಚಳಾಗುವಂಥದ್ದು, ವಾಗ್ವಾದ ಕಲಹ ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆಯಲ್ಲಿ ಅದೃಷ್ಟವು ನಿಮಗೆ ಕೈ ಕೊಡುವಂಥದ್ದು ಮುಂತಾದ ಘಟನೆಗಳು ಆರಂಭದಲ್ಲಿ ಆಗ್ಬೋದು ಅಕ್ಟೋಬರ್ 1ರಂದು. 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ದಶಮದಲ್ಲಿರುವಂತಹ ಚಂದ್ರನು ಕರ್ಮಸ್ಥಾನಸ್ಥನಾಗಿ ನಿಮಗೆ ಲಾಭವನ್ನು, ಜಯವನ್ನು ಕೊಡ್ತಾಯಿದ್ರೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ. ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಹೊಸದರ ಅನ್ವೇಷಣೆಗೆ ನಿಮಗೆ ಸಹಾಯ ಆಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ ಅವಕಾಶಗಳು, ಉದ್ಯೋಗ ಹುಡುಗರಿಗೆ ಅವಕಾಶ ಸಿಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಲಾಸ್ ಆಗಿದ್ದಂಥ ಯಾವುದೇ ಒಂದು ವ್ಯಾಪಾರ ಉದ್ಯಮದಲ್ಲಿ ಈಗ ದಿಢೀರಾಗಿ ಆಕಸ್ಮಿಕ ಲಾಭಗಳು ಬರುವಂಥದ್ದು, ಹೊಸ ಆರ್ಡರ್ಗಳು ಬರೋದಾಗಲಿ, ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಹೆಚ್ಚಳ ಆಗುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಮುಂತಾದ ವಿವಿಧ ಕಾರಣಗಳಿಂದ ನಿಮಗೆ ಹೆಚ್ಚಿನ ಲಾಭ, ಆದಾಯ ಬರುತ್ತೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಇರುತ್ತೆ. ಕೋರ್ಟ್ ಕಚೇರಿ ಕೆಲಸಗಳು ಸಹ ಮುನ್ನಡೆ ಸಿಗುತ್ತೆ. ಇನ್ನು 4, 5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ. ಮಳೆ ಇರತಕ್ಕಂಥ ಗೃಹಿಣಿಯರಿರ್ಬೋದು, ಮಹಿಳೆಯರಿರ್ಬೋದು, ಅವರಿಗೆ ಸಹ ಉತ್ತಮವಾದ ಒಂದು ವಸ್ತ್ರಾಭರಣ ಮುಂತಾದ ಒಂದು ಉಡುಗೊರೆಗಳ ಸಿಗುವಂಥ ಅವಕಾಶಗಳು ಬರ್ತವೆ. ಹಾಗೆ 4, 5 ಭಾಳ ಉತ್ತಮವಾದ ಫಲಿತಾಂಶ. 2, 3, 4, 5 ನಿರಂತರವಾಗಿ 4 ದಿನಗಳು ಚಂದ್ರ ಅನುಗ್ರಹ ಇರುವಂಥ ಶುಭ ದಿನಗಳು. 6, 7 ಮಿಶ್ರ ಫಲಗಳ ಸೂಚನೆ. 6, 7ರಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನಾದ್ರು ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏರುಪೇರುಗಳು ಬರ್ಬೋದು. ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಒಂದು ಕಾಳಜಿ 6, 7ರಲ್ಲಿ ಬೇಕು. ಇನ್ನು ಅಕ್ಟೋಬರ್ 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿದೆ. ಬಂಧು ಅಥವಾ ಮಿತ್ರರ ಭೇಟಿಯಾಗುವಂಥ ಅವಕಾಶ. ಅಪರೂಪದ ಕೆಲವು ಶುಭ ವಾರ್ತೆಗಳನ್ನು ಇಂದು ಕೇಳ್ಬೋದಾಗಿದೆ 8, 9ರಂದು. 10, 11 ಮಿಶ್ರ ಫಲಗಳ ಸೂಚನೆ ಇದೆ. ಹಣಕಾಸಿನ ಕಷ್ಟ ನಷ್ಟಗಳು ಆಗ್ಬೋದು. ಆಕಸ್ಮಿಕವಾಗಿ ನಿಮಗೆ ನಷ್ಟಗಳೇ ಕೆಲವು ಕಡಿಮೆ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಅಥವಾ ಶೀತ, ನೆಗಡಿ, ಜ್ವರದಂತಹ ಒಂದು ಈ ಹವಾಮಾನ ವೈಪರೀತ್ಯದಿಂದ ಆಗೋದ ಪ್ರಭಾವಗಳು ಕಾಣ್ಬೋದು. ಇನ್ನು ಈಗಾಗಲೇ ಕೆಲವರಿಗೆ ಬೇರೆ ಬೇರೆ ರೀತಿಯ ಗಂಭೀರವಾದ ಸಮಸ್ಯೆಗಳಿದ್ದವರಿಗೆ, ಉದಾಹರಣೆಗೆ BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಈ ದಿನಗಳಲ್ಲಿ ಸ್ವಲ್ಪ ಅದರಿಂದ ಸುಸ್ತು, ಆಯಾಸಗಳು 10, 11ರಿಂದ ಹೆಚ್ಚಳ ಆಗ್ಬೋದು. ಸೂಕ್ತವಾದ ಚಿಕಿತ್ಸೆ, ವೈದ್ಯಕೀಯ ತಪಾಸಣೆನ ಸಕಾಲದಲ್ಲಿ ಮಾಡಿಕೊಳ್ಬೇಕಾಗತ್ತೆ 10, 11ರಲ್ಲಿ. ಇನ್ನು 12, 13 ನಿಮ್ಮ ಪಾಲಿಗೆ ಉತ್ತಮವಾದ ಫಲಿತಾಂಶ ಇದೆ. ಅಲ್ಲಿ ನಿಮಗೆ ಜಯ, ಲಾಭ, ಯಶಸ್ಸು ಖಂಡಿತ ಬರುತ್ತೆ. ತೃತೀಯ ಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ ಇದೆ. ಕಲಾವಿದರು ಅಥವಾ ಸೆಲೆಬ್ರಿಟಿಗಳು ಅಥವಾ ಇನ್ನಿತರ ಯಾವುದೇ ಸಾಮಾಜಿಕ ಕೆಲಸ ಕಾರ್ಯಗಳಿರೋರಿಗೆ ವಿಶೇಷವಾದ ಪ್ರತಿಭಾ ಪುರಸ್ಕಾರ ಅಥವಾ ಮನ್ನಣೆಗಳು ಸಿಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ 12, 13ರಂದು ಪ್ರಯತ್ನ ಪಟ್ಟರೆ ಆಗುತ್ತೆ. 14, 15 ಸಾಮಾನ್ಯ ದಿನದಂದು ಕಂಡು ಬಂದಿದೆ. 14, 15, 16ರಲ್ಲಿ ಯಾವುದೇ ರೀತಿ ಹೆಚ್ಚಿನ ಪರಿವರ್ತನೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗಕ್ಕೆ ಹೆಚ್ಚಿನ ಒಂದು ಉತ್ತಮವಾದ ಫಲಗಳು ಸಿಗ್ಬೋದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿ ದಾಖಲೆ ಸಂಬಂಧಿತ ಕೆಲಸ ಕಾರ್ಯಗಳನ್ನು 14, 15, 16ರ ಒಳಗೆ ಮಾಡೋದು ಒಳ್ಳೆಯದು. ಆ ಬಳಿಕ ನಿಮಗೆ ಒಂದೊಂದಾಗಿ ಗ್ರಹ ಬಲ ಬೆಂಬಲ ಇಲ್ಲದೇ ಇರೋದಾಗುತ್ತದೆ. ಅಲ್ಲಿ ಸೂರ್ಯನ ಪರಿವರ್ತನೆ 16ರ ಬಳಿಕ ಆಗೋ ಕಾರಣ ಅಲ್ಲಿ ಸೂರ್ಯನು ಸಹ ನಿಮಗೆ 16ರ ಬಳಿಕ ಅಂದರೆ 17ರಿಂದ ವಿರುದ್ಧವಾದ ಫಲಿತಾಂಶ ಕೊಡಲಿದ್ದಾನೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು 16ರ ಒಳಗೆ, ಅಕ್ಟೋಬರ್ 16ರ ಒಳಗೆ ಮೇಷರಾಶಿಯವರು ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು 17, 18 ಸಾಮಾನ್ಯ ದಿನದಂದು ಕಂಡು ಬಂದಿದೆ. 17, 18ರಲ್ಲಿ ಕಷ್ಟ ನಷ್ಟಗಳ ಸೂಚನೆ. ಹಿರಿಯರಲ್ಲಿ ಅಥವಾ ಕಿರಿಯರಲ್ಲಿ ವಿರೋಧಗಳು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು. ಹಾಗೆ ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು 17, 18ರಲ್ಲಿ. 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20 ನಿಮಗೆ ಷಷ್ಠದಲ್ಲಿರುವಂತಹ ಚಂದ್ರನು ಜಯವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಹಿಂದೆ ಶತ್ರುಗಳಾಗಿದ್ದರು ನಿಮಗೆ ಮಿತ್ರರಾಗ್ತಾರೆ, ಅಥವಾ ಹಿಂದೆ ನಿಮಗೆ ಅಂತರ ಕಾಯ್ಕೊಂಡರು ನಿಮಗೆ ಸಮೀಪವರ್ತಿಗಳಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಬರುತ್ತೆ. ಯುವಕರು, ವಿದ್ಯಾರ್ಥಿ, ಸಾಧಕರಿಗೆ ಅನೇಕ ಅವಕಾಶಗಳು ಬರ್ಬೋದು. ಉದ್ಯೋಗದಲ್ಲಿ ಪ್ರಗತಿಯಾಗುವಂಥ ಲಕ್ಷಣಗಳು ಕಂಡುಬರುತ್ತೆ 19, 20ರಲ್ಲಿ. ಇನ್ನು 21, 22, 23 ಮತ್ತೆ ನಿರಂತರವಾಗಿ 3 ದಿನಗಳು ಸಹ ನಿಮಗೆ ಚಂದ್ರನ ಬೆಂಬಲ ವಿಶೇಷವಾಗಿರುವಂಥದ್ದು. ಸಪ್ತಮದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಂಕಗಳು ಸಿಗುವಂಥದ್ದಾಗಲಿ. ಜೊತೆಗೆ ಯಾವುದಾದ್ರೂ ಸರ್ಕಾರದ ಯೋಜನೆಗಳ, ಹುದ್ದೆಗಳ ಒಂದು ಪ್ರಯತ್ನಕ್ಕೆ ಪಟ್ಟರೆ ಅವೆಲ್ಲವೂ ನಿಮಗೆ ಈಗ ಸಿಗುವಂತಹ ಸಾಧ್ಯತೆ ಬರುತ್ತೆ 21, 22, 23ರಲ್ಲಿ. ಜೊತೆಗೆ ಹಣಕಾಸಿಗೆ ಯಾವುದು ಕೊರತೆ ಇಲ್ಲ. ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಮನೆಯಲ್ಲಿ ಆಗುತ್ತೆ. ಇನ್ನು 24, 25 ಸಾಮಾನ್ಯ ದಿನದಂದು ಕಂಡು ಬರುತ್ತೆ. ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಬರ್ಬೋದು. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ತಲೆದೋರ್ಬೋದಾಗಿದೆ 24, 25ರಲ್ಲಿ. ಇನ್ನು 26, 27, 28 ಆ 3 ದಿನಗಳು ಸಹ ನಿಮಗೆ ಸಾಮಾನ್ಯವೆಂದು ಕಂಡು ಬರುತ್ತೆ. ಅಲ್ಲಿ 3 ದಿನಗಳಲ್ಲಿ ವಿಶೇಷವಾಗಿ ಖರ್ಚು ವೆಚ್ಚಗಳು ಹೆಚ್ಚಳಾಗ್ತವೆ. ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಯಾವುದೇ ನೀವು ಆ ಕೊನೆಯ ಕ್ಷಣದಲ್ಲಿ ನಿಮ್ಮ ಒಂದು ಯೋಜನೆಗಳು ರದ್ದಾಗುವಂಥ ಸಾಧ್ಯತೆ ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮಧ್ಯೆ ಮಧ್ಯೆ ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದಾಗಿದೆ 26, 27, 28ರಲ್ಲಿ. ಇಂಥ ಒಂದು ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ಈ 3 ದಿನಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ.
ಇನ್ನು 29-30 ನಿಮ್ಮ ಪಾಲಿಗೆ ಉತ್ತಮ ದಿನ. 29-30 ಮತ್ತೊಮ್ಮೆ ನಿಮಗೆ ಇದೆ ವಿಶೇಷವಾದ ಚಂದ್ರನ ಬೆಂಬಲ ಕರ್ಮಸ್ಥಾನದಿಂದ ಬರ್ತಾ ಇರೋದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಫಲ ಇದೆ. ಬಹುನಿರೀಕ್ಷಿತವಾದ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಗೆಲಿಗೆ ಯೋಜನೆಗಳು ಬರ್ತವೆ. ಜೊತೆಗೆ ಈ ಕೊನೆಯ ದಿನ 31ನೇ ತಾರೀಕು ಸಹ ನಿಮಗೆ ಉತ್ತಮ ಫಲವು ಲಾಭಸ್ಥಾನದಲ್ಲಿ ಕೊನೆಯ ದಿನದಂದು ಲಾಭಸ್ಥಾನದ ಚಂದ್ರ ನಿಮಗೆ ಲಾಭ ಜೀವನ ಸುಖವನ್ನು ಕೊಳ್ಳಿದ್ದಾನೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ತುಂಬ ಬಹಳ ಚೆನ್ನಾಗಿರುತ್ತೆ 31ರಂದು. ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಅಕ್ಟೋಬರ್ 1ರಿಂದ 31ರವರೆಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಸ್ವಲ್ಪ ವೈರುಧ್ಯ ಇದೆ ಅನ್ನೋದನ್ನು ಗಮನಿಸಿದ್ದಾಗಿದೆ. ಇವೆಲ್ಲನ ಗಮನಿಸಿದಾಗ ನಿಮಗೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಮಧ್ಯೆ ಕೆಲವೊಂದು ಗ್ರಹಗಳ ಬೆಂಬಲ ಸಿಗುವಂಥದ್ದು, ಮಧ್ಯೆ ಕೆಲವು ಗ್ರಹಗಳ ಬೆಂಬಲ ಇಲ್ಲದಾಗುವಂಥ ಘಟನೆಗಳು ಇರುವ ಕಾರಣ ಸಾಮಾನ್ಯವಾಗಿ ಆರಂಭದಲ್ಲಿ ಶುಭ ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗುತ್ತವೆ. ಈ ತಿಂಗಳಲ್ಲಿ ನೀವು ಮೇಷರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸೂರ್ಯನ ಸಂಕೇತ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1. ಇದನ್ನು ನೀವು ಈ ಅಕ್ಟೋಬರ್ ತಿಂಗಳ 16ರವರೆಗೆ ಬಳಸ್ಕೊಳ್ಬೋದು. ಅಕ್ಟೋಬರ್ 16ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಇರುವುದಿಲ್ಲ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ. ನಿಮಗೆ ಅಕ್ಟೋಬರ್ 24ರಿಂದ ಅಷ್ಟೇ ಬುಧನ ಅನುಗ್ರಹ ಆಗುವಂಥದ್ದು. ಅಕ್ಟೋಬರ್ 24ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ಗ್ರೇ ಅಥವಾ ಹಸಿರು ಬಣ್ಣ ಸಂಖ್ಯೆ 4, ಗ್ರೇ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 4 ನೀವು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುತ್ತದೆ. ಇನ್ನು ಶುಕ್ರನ ಬೆಂಬಲ ನಿಮಗೆ ತಿಂಗಳ ಆದಿಭಾಗದಲ್ಲಿ 9ನೇ ತಾರೀಕು ಅಷ್ಟೇ ಇರುವಂಥದ್ದು. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ಆದಿಭಾಗದಲ್ಲಿ ಅಂದರೆ ಅಕ್ಟೋಬರ್ 9ರವರೆಗೆ ಅಷ್ಟೇ ಬಳಸಿಕೊಳ್ಳುತ್ತದೆ. ಸಂಖ್ಯೆ 6 ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಅಲ್ಲಿ 9ನೇ ತಾರೀಕುವರೆಗೂ ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ. ಸುಮಾರು 16 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗುವಂಥದ್ದಿರುತ್ತೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಬೆಂಬಲದ ಕೊರತೆ, ಕೆಲವೊಮ್ಮೆ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಕೊರತೆ ಆಗ್ಬೋದು. ನಿಮಗೆ ಮಾಸ ಪೂರ್ತಿ ಮಂಗಳನು ವಿರುದ್ಧವಾಗಿರ್ತಾನೆ, ಮಾಸ ಪೂರ್ತಿ ಕೇತು ವಿರುದ್ಧವಾಗಿರ್ತಾನೆ, ಶನಿ ಮಹಾರಾಜ ಅಷ್ಟೊಂದು ಪೂರಕವಾಗಿರುವುದಿಲ್ಲ, ಮಾಸ ಪೂರ್ತಿ ಗುರುವಿನ ಬೆಂಬಲ ಸಹ ಇರುವುದಿಲ್ಲ. ಇವೆಲ್ಲವನ್ನು ದೋಷ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ನೀವು ಭಕ್ತಿ ಮಾರ್ಗದ ಮೂಲಕ ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ಗುರು ಸ್ವರೂಪ ಅಥವಾ ದತ್ತಾತ್ರೇಯ ಅಥವಾ ಇನ್ನಿತರವಾಗಿ ನಿಮಗೆ ಇಷ್ಟವಾಗುವಂಥ ಕುಲ ಗುರುಗಳ ಸ್ವರೂಪವನ್ನು, ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಈಶ್ವರ ಶಿವನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ, ಅಮ್ಮನವರು ಅಥವಾ ದೇವಿ ಭಕ್ತಿ, ದುರ್ಗಾದೇವಿ ಅಥವಾ ಇನ್ನಿತ ಯಾವುದೇ ರೀತಿ ಚೌಡಮ್ಮ ಮುಂತಾದ ದೇವತೆಗಳ ಭಕ್ತಿಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ಅನೇಕ ರೀತಿಯ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹದೋಷವನ್ನು ಕಳೆದುಕೊಳ್ಬೋದು. ಜೊತೆಗೆ ಸಾಧ್ಯವಾದ ಅನುಕೂಲತೆ ಇದ್ದವರು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ನಡೆಸುವ ಸಂಸ್ಥೆಗೆ ಧನ ಸಹಾಯ ಮುಂತಾದವುಗಳನ್ನು ಮಾಡಬಹುದಾಗಿದೆ. ಇವೆಲ್ಲವನ್ನು ಮಾಡಿದರೆ ನಿಮ್ಮ ಇರತಕ್ಕಂಥ ಗ್ರಹದೋಷಗಳನ್ನು ಕಳೆದುಕೊಳ್ಬೋದು. ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಮೇಷರಾಶಿಗೆ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆ ಇನ್ನೂ ಪ್ರೋತ್ಸಾಹ ನಿರಂತರ ಸಿಗ್ತಾಗಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.